ಪ್ರಿಯ ವೀಕ್ಷಕರೇ, ಮಹಾಶಿವರಾತ್ರಿ ದಿನದಂದು ಪ್ರತಿ ದೇವಾಲಯಗಳು, ಅದರಲ್ಲೂ ವಿಶೇಷವಾಗಿ ಶಿವ ಮತ್ತು ಶನೇಶ್ವರ ದೇವಾಲಯಗಳಲ್ಲಿ ಪ್ರಸಾದ ವಿನಿಯೋಗ ಅಥವಾ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತವೆ. ಅದೇ ರೀತಿ ಕುಣಿಗಲ್ನಲ್ಲಿ ನೆಲೆಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸರಿಸುಮಾರು 40 ವರ್ಷಗಳಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೀತಲೇ ಬಂದಿದೆ. ಬನ್ನಿ, ಈ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಅಥವಾ ಪ್ರಸಾದ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ತಿಳಿದುಕೊಂಡು ಬರೋಣ. ಜಾತ್ರಾ ಮಹೋತ್ಸವ ಪ್ರಯುಕ್ತ ದೊಂಬರಟ್ಟಿಲಿ ಸುಮಾರು 70-80 ಜನ ಊಟ ಮಾಡುವಷ್ಟು ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ದೊಡ್ಡಸ್ವಾಮೀಜಿಯರು ಹೇಳ್ತಾ ಇದ್ರು, ಇದು ಊಟ ತಗೊಂಡು ಪ್ರಸಾದ ಯಾರು ಊಟ ಮಾಡ್ತಾರೋ ಅವ್ರಿಗೆ ಏನೇ ಹುಷಾರಿಲ್ಲ ಅಂದರೂ ಕೂಡ ಈ ಪ್ರಸಾದ ಊಟ ಮಾಡಿದ್ರೆ ಹುಷಾರಾಗ್ತಾರೆ ಅನ್ನೋ ಒಂದು ನಿದರ್ಶನಕ್ಕೋಸ್ಕರ, ಆ ನಂಬಿಕೆಗೋಸ್ಕರ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಪ್ರಸಾದ ತೊಗೊಂಡೋಗಿ ಮನೆಗೆ ಹೋಗಿ ಊಟ ಮಾಡ್ತಕ್ಕಂಥ ನಿದರ್ಶನ ಕೂಡ ಇರಲಿದೆ. ತರಕಾರಿ ಎಲ್ಲ ಇವತ್ತು 15-20 ಟನ್ ತರಕಾರಿ ಬಂದಿದೆ. 2 ಕ್ಯಾಂಟರ್ ತುಂಬ ತರಕಾರಿ ಕೂಡ ಬಂದಿತ್ತು. ಎಲ್ಲ ಹಚ್ಚಿ ಹಾಕಿ ನೋಡಿರ್ಬೋದು, ಎಲ್ಲ ಪೂರ್ತಿ ಎಲ್ಲ ಹಚ್ಚಿ ರೆಡಿ ಆಗಿದೆ. ಇದನ್ನು ರೆಡಿ ಆಗಬೇಕಾದ್ರೆ ತರಕಾರಿ ಬಂದು ಪಲ್ಯಕ್ಕೆ ಮಾತ್ರ, ಇನ್ನು ಪಲ್ಯಕ್ಕೆ ತರಕಾರಿ ಕಟ್ಟಿಂಗ್ ಮಾಡ್ತಾ ಇದ್ವಿ. ಪಲ್ಯ ತರಕಾರಿ ಮಾತ್ರ ಪೆಂಡಿಂಗ್ ಇದೆ. ಸಾಂಬಾರ್ಗೆ ಆಗಿರ್ಬೋದು, ಮತ್ತೊಂದು ಎಲ್ಲದೂ ತರಕಾರಿ ರೆಡಿ ಆಗಬೇಕು. ವರ್ಷನೂ ಕೂಡ ಮಾಲೂರಿಂದ 2 ಕ್ಯಾಂಟರ್ ತರಕಾರಿ ಅವ್ರು ಕಳಿಸ್ಕೊಡ್ತಾರೆ. ಹಾಗೂ ಅಕ್ಕಪಕ್ಕದವರು ಭಕ್ತಾದಿಗಳು ತುಂಬ ತರಕಾರಿ, ಸಾಕಷ್ಟು ತರಕಾರಿನೂ ಕೂಡ ನಮಗೆ ಬರ್ತಾ ಇರ್ತಾರೆ. ರೆಡಿ ಆಗ್ತಾ ಇದೆ ನೋಡಿ, ಇದು ರೆಡಿ ಆಗ್ತಾ ಇದೆ. ಸುಮಾರು ಇನ್ನೂ ಸಂಜೆ ನಿರಂತರವಾಗಿ 12 ಗಂಟೆವರೆಗೂ ನಿರಂತರವಾಗಿ ನಡೀತಾ ಇರ್ತದೆ. ಸುಮಾರು 70-80 ಜನ ಆಗೋಷ್ಟು ಈಗ ಸುಮಾರು 15-20 ಜನ ಊಟ ಮಾಡೋದಷ್ಟು ಅನ್ನ ಆಗಲಿ, ಸಾಂಬಾರಾಗಲಿ ರೆಡಿ ಆಗ್ತಾ ಇದೆ. ಪಲ್ಯ ರೆಡಿ ಆಗ್ತಾ ಇದೆ, ನಿರಂತರವಾಗಿ ನಡೀತಾ ಇರ್ತದೆ. ಪಾಯಸ ರೆಡಿ ಆಗಿದೆ. ಇನ್ನು ಪಲ್ಯಗಳು ಇನ್ನೂ 5-6 ಅಂಡೆ ಪಲ್ಯ ಆಗಬೇಕು. ಸುಮಾರು ಇನ್ನೊಂದು 60-70 ಕ್ವಿಂಟಲ್ ಅನ್ನ ರೆಡಿ ಆಗಬೇಕು. ಸುಮಾರು 100-120 ಕ್ವಿಂಟಲ್ವರೆಗೂ ಅಕ್ಕಿ ಬೇಯಿಸ್ತಾರೆ. ಇಲ್ಲಿ ಇನ್ನೂ ವಿಶೇಷತೆ ಅಂದರೆ, ಇಲ್ಲಿ ಪ್ರಸಾದ ಊಟ ಮಾಡಿದವ್ರಿಗೆ ಯಾರಿಗೆ ಏನೇ ಕಾಯಿಲೆ ಇದ್ರೂ ಕೂಡ ವಾಸ ಆಗುತ್ತಿರೋದಂತೂ ನಮ್ಮ ದೊಡ್ಡ ಸ್ವಾಮೀಜಿಯಿಂದಲೇ ಹೇಳ್ತಾ ಇದ್ರು. ಇವತ್ತು ಕೂಡ ಇಲ್ಲಿ ಪ್ರಸಾದನ ತೊಗೊಂಡು ಊಟ ಮಾಡಿದ್ರು ಹುಷಾರಾಗಿದೆ ಎಂಬ ನಿದರ್ಶನ ಇದೆ ಸರ್.